ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವಾಗ ತಾನೇ ಒಂದು ವೀಡಿಯೋ ಬಿಟ್ಟಿದ್ದೆ. ಸೊ ಇಂಪಾರ್ಟೆಂಟ್ ಪ್ರಮೇಯ ಮತ್ತು 1 ಮಾರ್ಕ್ಸ್ ಕ್ವಶನ್ಸ್ ಇರೋ ವೀಡಿಯೋ. ಸೊ ಅದನ್ನೆಲ್ಲರೂ ನೋಡಿದ್ದೀನಿ ಅನ್ಕೊತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಅವಾಗ ಹೇಳ್ದಂಗೆ ನಾನು ಇದರಲ್ಲಿ ಒಂದು 50+ ಮಾರ್ಕ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು PDF ಜಸ್ಟ್ ಇಷ್ಟು ನೋಡಿದರೆ ಸಾಕು. ಇದು ಬೆಂಗಳೂರು ದಕ್ಷಿಣ ಒಂದು ಜಿಲ್ಲೆಯಲ್ಲಿ ನಡೆದಿರುವಂಥ ಪೇಪರು, ರಾಜ್ಯ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಡೆದಂತೆ ತುಂಬ ಇಂಪಾರ್ಟೆಂಟ್ ಪೇಪರ್ ಇದು. ಸೊ ಅದಕ್ಕಾಗಿ ಇದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಈ ಪೇಪರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದೇ ಥರನೇ ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಆಲ್ರೆಡಿ ಈ ಕ್ವಶನ್ ಪೇಪರ್ ನಾನು ಅನಲೈಸ್ ಮಾಡಿ ಫುಲ್ ಸಾಲ್ವ್ ಮಾಡಿದ್ದೀನಿ ಈ ಕ್ವಶನ್ ಪೇಪರ್ನ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಫುಲ್ ಸಾಲ್ವ್ ಮಾಡಿದ್ದೀನಿ ನಾನು. ಸೊ ಅಂಥವಾಗಿ ಸಾಲ್ವ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ ವಿತ್ ಆನ್ಸರ್ಸು. ಇಷ್ಟನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ, ಇನ್ನೇನು ಎಕ್ಸ್ಟ್ರಾ ನೋಡ್ಕೊಳ್ಳೋದು ಬೇಡ. ಆಲ್ರೆಡಿ ಆ ವೀಡಿಯೋ ನೋಡಿದ್ದೀನಿ, ದಯವಿಟ್ಟು ಆ ವೀಡಿಯೋ ನೋಡಿ. ಇಲ್ಲಾಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಪ್ರಮೇಯಗಳು ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ ನಾನು. ಅದಕ್ಕಾಗಿ ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋದೆ. ಸೊ ನಿನ್ನೆ ಎಲ್ಲ ಕನ್ನಡ ಪೇಪರ್ ಚೆನ್ನಾಗಿ ಬರೆದಿದ್ದೀರಾ. ಸೊ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇರಲಿಲ್ಲ ಅಂದರೆ ಮಾಮೂಲಿ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಇದನ್ನು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಆನ್ಸರ್ಸ್ ನಾನು ನೆಕ್ಸ್ಟ್ ಕೊಡ್ತೀನಿ. ಹಂಗೆ ಇವಾಗ ವಿತ್ ಆನ್ಸರ್ಸ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಿರೋದು, ದಯವಿಟ್ಟು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಇಂಗ್ಲೀಷ್ ಮೀಡಿಯಮವ್ರಿಗೆ ಬೇಕಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಕಮೆಂಟ್ ಮಾಡಿ. ನಮಗೆ ಡೈರೆಕ್ಟಾಗಿ ನಾನು PDF ಲಿಂಕ್ ಪ್ರೊವೈಡ್ ಮಾಡ್ತೀನಿ ವಿಡಿಯೋ ಕೆಳಗೇ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೋಡ್ತಾ ಇರ್ಬೋದು ಇಲ್ಲಿ ಆನ್ಸರ್ಸು ಕ್ವಶನ್ ನಂಬರ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಕೊಟ್ಟಿದ್ದೀನಿ ನಾನು. ಸೊ ಇಷ್ಟೇ ನೋಡ್ಕೊಳ್ಳಿ. ಇದರಲ್ಲೇ ಬರುತ್ತೆ. ಸೊ ಅಲ್ಲಿ ಆಪ್ಷನ್ ಇತ್ತು, ಆಪ್ಷನ್ 1 ಆಪ್ಷನ್ B 3 ಆಗಿರುತ್ತೆ ಆನ್ಸರು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ನ ನೋಡಿದರೆ ಸಾಕು, ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ಸಮಯ ತುಂಬ ಕಡಿಮೆ ಇದೆ. ಸೊ ನೀವೆಲ್ಲ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಯಾಕಂದರೆ ನಾನು ನಾಳೆಯಿಂದ ವೀಡಿಯೋಸ್ ಬಿಡ್ತಾ ಹೋಗ್ತಾಯಿದ್ದೀನಿ. ಸೊ ಅದಕ್ಕಾಗಿ ಎಲ್ಲ ಇಂಗ್ಲೀಷು ಮತ್ತು ಸೋಷಲ್ಲು, ಸೈನ್ಸು, ಮ್ಯಾಥ್ಸ್ ಅಂತೂ ಇವಾಗ ಕೊಡ್ತಾಯಿದ್ದೀನಿ. ಮತ್ತು ಹಿಂದಿ ಎಲ್ಲನೂ ರೆಡಿ ಮಾಡಿದ್ದೀನಿ ಇದೇ ಥರ ನಾನೇ ಸ್ವಂತವಾಗಿ. ಸೊ ಇಷ್ಟು ದಿನ ಕೂತ್ಕೊಂಡು ಅನಲೈಸ್ ಮಾಡಿ ರೆಡಿ ಮಾಡಿದ್ದೀನಿ. ಸೊ ಎಲ್ಲನೂ ಕೊಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ನೋಡ್ಕೊಳ್ಳಿ. ಇಷ್ಟರಲ್ಲೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ನೋಡ್ಕೊಬೇಡಿ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಅವ್ರ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಇದನ್ನು ಈಸಿಯಾಗಿ ಸಾಲ್ವ್ ಮಾಡಿದ್ದೀನಿ ನಾನು. ಅದಕ್ಕೆ ಹೇಳ್ತಿರೋದು, ನೋಡಿ ಎಷ್ಟು ಸುಲಭವಾಗಿದೆ ಇದು. 100% ಈ ಥರ ಕ್ವಶನ್ ರೈಸ್ ಆಗೇ ಆಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಎಕ್ಸಾಮ್ 2ಗೂ ಎಲ್ಲದಕ್ಕೂ ನಾನು ರೆಡಿ ಮಾಡ್ತಾ ಹೋಗ್ತಾ ಇರ್ತೀನಿ ಪೇಪರ್ಸು. ಸೊ ಅದಕ್ಕಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಸಂಖ್ಯೆ ನೋಡ್ಕೊಳ್ಳಿ ಇಲ್ಲಿ ಪೇಪರ್ದು. ನೆಕ್ಸ್ಟ್ ಇಲ್ಲಿ ಆನ್ಸರ್ಗಳಿದೆ, ಇಲ್ಲಿ ನೋಡ್ಕೊಳ್ಳಿ. PDF ಬೇಕಂದರೆ PDF ಅಂತ ಕಮೆಂಟ್ ಮಾಡಿ. ಇಂಗ್ಲೀಷ್ ಮೀಡಿಯಮ್ವ್ರಿಗೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ನಿಮ್ಗೆ ಬೇಕಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಓದ್ಕೊಳ್ಳಿ. ಸೋಮವಾರನೇ ನಿಮ್ಮ ಒಂದು ಎಕ್ಸಾಮ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಇವತ್ತು ನೈಟು ಅರ್ಜೆಂಟಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸು. ನಾನು ಮುಂಚೆನೇ ರೆಡಿ ಮಾಡಿದ್ದೆ ಸ್ವಲ್ಪ ಪೇಪರ್ಸು, ಇನ್ನೂ ಸ್ವಲ್ಪ ನನಗೆ ಒಂದು ಕೆಲಸಗಳಿರೋ ಕಾರಣಕ್ಕಾಗಿ ಬಿಡೋಕ್ಕಾಗಿಲ್ಲ. ಸೊ ಅದಕ್ಕಾಗಿ ಇವತ್ತು ನೈಟೇ ಎಲ್ಲನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನೈಟೇ ಬಂದುಬಿಡುತ್ತೆ ಎಲ್ಲ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ. ಇವತ್ತು ನೈಟು ಮತ್ತು ನಾಳೆ ಚೆನ್ನಾಗಿ ಓದ್ಕೊಂಡ್ಬಿಡಿ. ಇದೇ ಪೇಪರ್ಸ್ಗಳು ಇಷ್ಟರಲ್ಲೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಓದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನೋಡಿ, ಅದೇ ವಿಡಿಯೋದಲ್ಲಿ ಪ್ರಮೇಯ ಕೊಟ್ಟಿದ್ದೆ ನಾನು, ಇಲ್ಲೇ ಇದೆ ಅದು ನೋಡಿ. ವೃತ್ತಕ್ಕೆ ಸಂಬಂಧಪಟ್ಟಂಥ ಪ್ರಮೇಯ ಇಲ್ಲೇ ಐತೆ. ಸೊ ಅಲ್ಲಿ ಅದಂತೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಅದು ಓದಿದರೆ ಸಾಕು. ನೋಡಿ, ಸರಾಸರಿ ಕಂಡುಹಿಡಿಯೋದು, ಬಹುಲಕ ಕಂಡುಹಿಡಿಯೋದು ತುಂಬ ಈಸಿ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಈಸಿ ಆಗಲಿ ಅಂತ ತುಂಬ ಸುಲಭವಾಗಿ ಒಂದು ಸಾಲ್ವ್ ಮಾಡಿದ್ದೀನಿ ನಾನು ಈ ಪೇಪರ್ನ. ಅದಕ್ಕೆ ನಿಮಗೆ ಕೊಡ್ತಾ ಇರೋದು ಈ ಪೇಪರ್ನ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ಪ್ರಿಪ್ರೇಟರಿ ಪೇಪರು. ಸೊ ಈ ಪೇಪರು ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕಾಗಿ ನಿಮಗೆ ಕೊಡ್ತಾ ಇರೋದು ನಾನು. ನೆಕ್ಸ್ಟ್ ವೀಡಿಯೋ ಬರುತ್ತೆ. ಮತ್ತು ಇನ್ನು ಯಾವ್ದು ಬೇಕೋ ಅದು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಸಬ್ಜೆಕ್ಟ್ ಬೇಕು ಎಲ್ಲ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಹೋದರೆ ನನಗೊಂದು ಕ್ಲಾರಿಟಿ ಸಿಗುತ್ತೆ, ಯಾವುದ್ರ ಬಗ್ಗೆ ಸ್ಟೂಡೆಂಟ್ಸ್ ಒಂದು ಕೇಳ್ತಾ ಇದ್ದಾರೆ ಅನ್ನೋದು. ಅದಕ್ಕಾಗಿ ದಯವಿಟ್ಟು ಇಂಗ್ಲೀಷ್ ಮೀಡಿಯಮವ್ರು ಜಾಸ್ತಿ ಜನ ಇದ್ದರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ ಇಂಗ್ಲೀಷ್ ಮೀಡಿಯಮ್ ಅಂತ. ನಾನು ಅದಕ್ಕೂ ಕೊಡೋ ಒಂದು ಕೆಲಸನ ಮಾಡ್ತೀನಿ.
ಎಷ್ಟು ನೋಡಿದ್ರೆ ಟೋಟಲ್ 37 ಕ್ವಶನ್ಸ್ ಇತ್ತು. 37 ಕ್ವಶನ್ಸು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ ಇದರಲ್ಲಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗಲಿ. ಅದಕ್ಕಾಗಿ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋ ಸಿಗ್ತೀನಿ ನೆಕ್ಸ್ಟು. ಮತ್ತು ಇವಾಗ ನೈಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲ ವೀಡಿಯೋಸು. ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸಿಗೋಣ ಮತ್ತೆ.